ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಪ್ರಸಾದದಲ್ಲಿ ಇಂದು ಗುಗ್ಗಳದ ಗೊಗ್ಗವೆಯ ಬಗ್ಗೆ. ಗೊಗ್ಗವೆ ಬಸವಣ್ಣನವರ ಸಮಕಾಲೀನ ಒಬ್ಬ ಶರಣೆ, ತುಂಬ ಸುಂದರ ವಚನಕಾರ್ತಿ. ಇವರ ವಚನಾಂಕಿತವಿದೆ ನಾಸ್ತಿನಾಥ ಅಂತ. ಗೊಗ್ಗವೆ ಮೂಲತಃ ಕೇರಳ ರಾಜ್ಯ ಅವಲೂರಿನವರು. ಶಿವಭಕ್ತ ತಂದೆ ತಾಯಿಯ ಮಗಳಾಗಿ ಗೊಗ್ಗವೆ ಹುಟ್ಟಿ ಅಲ್ಲಿ ಗೊಗ್ಗಳೇಶ್ವರ ಮಂದಿರದಲ್ಲಿ ತಂದೆ ತಾಯಿಗಳು ಪೂಜೆ ಮಾಡುವುದು, ಗುಗ್ಗಳ ಹಾಕುವುದನ್ನು ನೋಡಿ ತಾನೂ ಸಹ ಅದರಲ್ಲಿ ಆಸಕ್ತಿಯನ್ನು ನೀಡ್ತಿದ್ದಳು. ಗೊಗ್ಗವೆ ದೊಡ್ಡವಳಾದಾಗ ಒಂದು ದಿವಸ ಮದುವೆ ವಿಚಾರ ಬಂದಾಗ ಮದುವೆ ಬೇಡ ಎಂದು ಗೊಗ್ಗಳೇಶ್ವರ ಮಂದಿರದಲ್ಲಿ ಹೋಗಿ ಅಡಗಿಕೊಂಡಳಂತೆ. ಅಲ್ಲಿಂದ ತಂದೆ ತಾಯಿಗಳು ಬೇಡ, ಆದರೆ ಮದುವೆ ಬೇಡ ಎಂದು ಮಗಳನ್ನು ಗೌರವದಿಂದ ಮನೆಗೆ ಕರೆತಂದಿದ್ದಾರೆ. ಗೊಗ್ಗವೆ ಅಲ್ಲಿಂದ ಅನುಭವ ಮಂಟಪದಲ್ಲಿ ಬಂದು ಬಸವಣ್ಣನವರ ನೇತೃತ್ವದಲ್ಲಿ ಕನ್ನಡವನ್ನು ಕಲಿತು, ಆ ಕೇರಳ ರಾಜ್ಯದವರು ಆದ್ದರಿಂದ ಅವರ ಮಾತೃಭಾಷೆ ತಮಿಳಾಗಿತ್ತು. ಇಲ್ಲಿ ಬಂದು ಕರ್ನಾಟಕದಲ್ಲಿ ಕನ್ನಡ ಕಲಿತು ಕನ್ನಡದಲ್ಲಿ ಸುಂದರವಾದ ವಚನಗಳನ್ನು ಕೂಡ ಗೊಗ್ಗವೆ ರಚನೆ ಮಾಡಿದ್ದಾಳೆ. ಕಾಯಕ ಅಲ್ಲಿಯದು ಗುಗ್ಗಳ ಹಾಕೋದು, ಮನೆಯಲ್ಲಿ ತಿರುಗಾಡಿ ಆ ಗುಗ್ಗಳ ಹಾಕೋದು ಮನೆಯಲ್ಲಿ. ಅದಕ್ಕೆ ಗುಗ್ಗಳದ ಗೊಗ್ಗವೆ ಅಂತ. ಒಂದು ಸಲ ಶಿವನು ಜಂಗಮ ರೂಪದಲ್ಲಿ ಬಂದು ಗೊಗ್ಗವೆಯನ್ನು ಪರೀಕ್ಷಿಸುತ್ತಾನೆ. ಕೈಲಾಸಕ್ಕೆ ಹೋಗಲಿಕ್ಕೆ ದಾರಿ ಎಲ್ಲಿ ಮಗ ಅಂತ ಕೇಳ್ತಾನೆ. ಆವಾಗ ಗೊಗ್ಗವೆ ತನ್ನ ಗಷ್ಟಿಯಲ್ಲಿ ಬಹಳಷ್ಟು ಗುಗ್ಗಳವನ್ನು ಹಾಕಿ ಅದರದ್ದು ಹೊಗೆ ಮಾಡಿ ಆ ಹೊಗೆ ನೇರವಾಗಿ ಹೋಗೋದನ್ನು ತೋರಿಸುತ್ತಾಳೆ. ಇದು ನೇರವಾಗಿ ಕೈಲಾಸಕ್ಕೆ ಹೋಗುತ್ತದೆ, ಹೀಗೆ ಹೋಗಿರಿ ಅಂತಂದು. ಬಸವಣ್ಣನವರು ಇದನ್ನು ಕೇಳ್ತಾರೆ. ಆಮೇಲೆ ಮುಂದೆ ಕಲ್ಯಾಣ ಕ್ರಾಂತಿ ಆದಾಗ ಶರಣರು ಎಲ್ಲ ಅಲ್ಲಿಂದ ಇಲ್ಲಿಂದಲ್ಲೇ ಆಗಿಬಿಟ್ಟಿದ್ದಾರೆ. ಆವಾಗ ಗೊಗ್ಗವೆ ಸಹ ಅಲ್ಲಿಂದ ಹೊರಟು ಬೀದರ್ ಜಿಲ್ಲೆಯ ಔರಾದಿ ತಾಲೂಕು ಗುಗ್ಗಳದ ಮಹಾಗಾಂವ್ ಎಂಬಲ್ಲಿ ಹೋಗಿ ನಿಲ್ಲಿಸುತ್ತಾಳೆ. ಅಲ್ಲಿ ಆ ಊರಿನ ಜನರೆಲ್ಲರೂ ಅನುಭವ ಮಂಟಪದಿಂದ ಬಂದ ಶಿವಶರಣೆ ಅಂತಂದು ಎಲ್ಲರ ಗೌರವದಿಂದ ನೋಡಿಕೊಳ್ಳುತ್ತಾರೆ. ಸುಮಾರು ಕಾಲ ಬೀದರ್ನಲ್ಲಿ ಇರಲಾಗಿ ಮುಂದೆ ಕಾಲಾವಧಿಯಲ್ಲಿ ಗೊಗ್ಗವೆ ಕಣ್ಣು ಮುಚ್ಚುತ್ತಾಳೆ. ಆವಾಗ ಅಲ್ಲಿ ಆ ಊರಿನವರು ಅಲ್ಲಿ ಒಂದು ಗದ್ದುಗೆ ಕಟ್ಟಿದ್ದಾರೆ, ಗೊಗ್ಗವೆಯ ಗದ್ದುಗೆ. ಆ ಗದ್ದಿಗೆ ಮೇಲೆ ಯಾವ ದೇವರನ್ನು ಏನು ಸ್ಥಾಪನೆ ಮಾಡಲಿಲ್ಲ, ಹಾಗೆ ಚೌಕಾಕಾರದ ಗದ್ದಿಗೆ ಉಂಟು. ಅಲ್ಲಿ ಒಂದು ಹಿಂದೆ ಗುಡಿ ಸಹ ಇದೆ. ಮುಂದೆ ಒಂದು ಸುಂದರವಾದ ಪಾರ್ಕನ್ನು ಮಾಡಿದ್ದಾರೆ. ಗೊಗ್ಗವೆಯ ಹೆಸರು ಅಲ್ಲಿ ಅಚ್ಚಳಿಯದೆ ಉಳಿದಿದೆ. ಶರಣಾರ್ಥಿಗಳು. So hope you like this video. So like this video and subscribe our channel for regular videos update. Thanks for watching. ಶರಣಾರ್ಥಿ.